ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಥರ್ಡ್ ಡೇ, ಫಸ್ಟ್ ಡೇ ಊಟಿ ಆ್ಯಂಡ್ ಸೆಕೆಂಡ್ ಡೇ ಕೂನೂರು ಮುಗಿಸ್ಕೊಂಡು ಥರ್ಡ್ ಡೇ ನಾವು ಇಲ್ಲಿ ಗುಂಡ್ಲುಪೇಟೆ ಮೇಲೆ ಬಂದು ಹಿಮವಾದ್ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಬಂದಿದ್ದೀವಿ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಆ್ಯಂಡ್ ಹಾಗೆ ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತೋರಿಸಿ. ಆ್ಯಂಡ್ ಹೀಗೆ ನನ್ನ ವಿಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ನು ಹೇಳ್ತೀನಿ ಏನೇನು ಅಂತಂದರೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಟೆಂಪಲ್ಗೆ ಹೋಗ್ತಾ ಇರೋದು. ಬಟ್ ನಾನು ಔಟ್ಫಿಟ್ ಈ ಥರ ಇದೆ. ಎಲ್ಲೂ ಕಾಣಲ್ಲ. ಒನ್ಸ್ ಮೋರ್ ಒನ್ಸ್ ಮೋರ್. ಅಲ್ಲಿ ಮಗಳ ಚರಿ ನೋಡಿ ಎಲ್ಲೋದ್ಲು. ಏಯ್ ಕಳ್ಳ ಕಳ್ಳ, ಇದು ಬಂತು ಓಡಿ. ಜಂಪು ಬೇಡ ಬಾ ಮಗಳ, ಬಿದ್ದೈತಿ. ಜಂಪ್ ಜಂಪ್. ಈ ಸ್ಮೈಲ್ ಚರಿ, ಸ್ಮೈಲ್. ಈ ಮೋಕ್ಷ ಸ್ಮೈಲ್. ಅಮ್ಮ ಇಲ್ಶು ಯಾರು? ಹಿಮವಾದ ಗೋಪಾಲ ಸ್ವಾಮಿ ಟೆಂಪಲ್. ಪ್ರಾಕ್ಟೀಸ್ ಮಾಡ್ಕೊಂಡಾಳ. ಗೋಪಾಲ ಸ್ವಾಮಿ ಹಿಮದ ಗೋಪಾಲ ಸ್ವಾಮಿ ಅದು. ಹಿಮವಾದ ಅಂತ. ಹಿಮವದ್ ಅಗೋ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್. ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಮಗಳೇ ಓನ್ ವೆಹಿಕಲ್ನ ಇಲ್ಲಿ ಬೆಟ್ಟದ ಮೇಲೆ ಬಿಡಲ್ಲ. ಸೊ ಹಂಗಾಗಿ ನಾವು ಇಲ್ಲಿ ಬಸ್ಸು ಅಥವಾ ಇಲ್ಲಿ ಟ್ಯಾಕ್ಸಿ ಇರ್ತವೆ, ಅವನ್ನ ಬುಕ್ ಮಾಡ್ಕೊಂಡು ಹೋಗಬೇಕು. ಗೌರ್ಮೆಂಟಿಂದನೇ ಬಸ್ನ ಪ್ರೊವೈಡ್ ಮಾಡಿದ್ದಾರೆ, KSRTC ಇಂದ. ಸೊ ಪೇ ಮಾಡಿಬಿಟ್ಟು ಅವರೇ ಕರ್ಕೊಂಡು ಹೋಗ್ತಾರೆ ಮೇಲೆ. ಸ್ವಂತ ನಮ್ಮದು ಓನ್ ವೆಹಿಕಲ್ನ ಬಿಡಲ್ಲ. ಸೊ ನಾವು ಇವಾಗ ತೋರಿಸ್ತೀನಿ ಈ ಥರ ಬಸ್ಸು. ಬಟ್ ಫೋಟೋ ವಿಡಿಯೋ ಅಲೋವ್ ಇಲ್ಲ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ತೋರಿಸ್ತೀನಿ ಆದಷ್ಟು. ಬಸ್ಕೋಬೇಕು, ಕ್ಯೂ ಇದೆ. ಹಾಂ ಕ್ಯೂ ಹೋಗು ನಮ್ಮ ಮಗಳೇ. ಕ್ಯೂ ಎಷ್ಟು ದೂರ ಆಯ್ತಂದ್ರೆ ಸ್ಟೂಡೆಂಟ್ಸ್ ಇದಾರೆ ಅಲ್ಲಿ, ಮಕ್ಕಳು. ಅದಕ್ಕೆ ಇಷ್ಟು ಉದ್ದ ಕಾಣಿಸ್ತಿದೆ ನೋಡಲಿ. ರೆಡಿ.
ಹಿಮ ಬರುತ್ತಾ ಇದೆ. ಬೆಳಿಗ್ಗೆ ಹೊತ್ತು ಬಂದ್ರೆ ಮಧ್ಯಾಹ್ನ 1 ಗಂಟೆಗೆ ಬಂದ್ಬಿಟ್ಟು ಹಿಮ ಬರುತ್ತೆ ಅಂದ್ರೆ ಬೆಳಿಗ್ಗೆನೆ ಬಂದಿದ್ರೆ ಫುಲ್ ಎಲ್ಲ ಮಂಜಿರೋದು. ಇವತ್ತಿಲ್ಲ ಸರ್, ಇವತ್ತಿಲ್ಲ. ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ ಅಲ್ಲೇ ಅವಳದು ಇಷ್ಟು ಯಾಕೆ ಸ್ಲೋ ಹೋಗ್ತಿದೆ ಅಂತ ನೋಡ್ತಿದ್ದಾಳೆ. ಚರಿಮಾ ಚರಿಮಾ ಹಾಯ್ ಇನ್ನೊಮ್ಮ ಮೋಕ್ಷ ಮೋಕ್ಷ ನೋಡೋದು ಹೋಗ್ತೇವೆ. ಅದು ಇದರಿಂದ ಬುಕ್ ಮಾಡ್ಕೊಂಡಿರೋದು, ಬುಕ್ಕಿಂಗ್ ಅಷ್ಟೇ ಇರೋವು. ಸಾಕು ಮೇಲ್ಗಡೆ ಬಿಡು ಅಷ್ಟೇ, ಸಾಕು ಬಿಡಲ್ಲ, ಮೇಲ್ಗಡೆ ಬೇಕು. ಹೋಗ್ತಾ ತಗೋತೀನಿ. ಸಾಕು ಅವರೆಲ್ಲ ನಿಲ್ಸ್ಕೊಂಡ. ಆ ದೇವಸ್ಥಾನ ಇನ್ನೂ ದೂರ ಐತೆ ಮಗನೇ. ಏನಪ್ಪ ಎಲ್ಲೋಗೋಣ? ಅಲ್ಲಿ ಹೋಗೋಣ ಸ್ವಾಮಿ ಮಾಡೋಕ್ಕೆ. ಸ್ವಾಮಿ ಮಾಡ್ದೆ ಗಂಟೆ ಹೊಡಿದ್ನ. ಇದು ಎಂಟ್ರೆನ್ಸ್ ಆ್ಯಂಡ್ ಇದು ಎಂಟ್ರೆನ್ಸ್. ಗೋಪಾಲ ಗೋವಿಂದ ಚರ್ಯಾ ಎಲ್ಲ ಕಡೆ ಹೆಚ್ಚಾಗಿದೆ. ಏನಪ್ಪ ಪ್ರಸಾದನೂ ಇದೆ ಇಲ್ಲಿ. ಇಷ್ಟು ದೂರ ಬಂದು ಪಾಪ ಸೂಪರ್ ಪ್ರಸಾದ ಎಲ್ಲ ಕೊಡ್ತಾರೆ. ಲಿಮಿಟೆಡ್ ಆಗಿ ಕೊಡ್ತಾರೆ. ಇಲ್ಲ ಇಷ್ಟೊಂದು ಕ್ಯೂ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಎಸ್ ನಮ್ಮ ಚಿನ್ನ ಮಾತಾಡ್ತಿದ್ದಾರೆ. ಸರಿ ಬಿಸಿಲಿದೆ, ಬಟ್ ಗಾಡಿ ಬೀಳಿಸ್ತಾ ಇದೆ ಅಲ್ಲ, ತಂಪು ಅನ್ನಿಸ್ತಾ ಇದೆ. ಬಿಸಿಲು ತಾಗ್ತಾ ಇಲ್ಲ ಅಷ್ಟೊಂದು. ಪಾಪ ಸರಿ ಬಾ, ಬನ್ನಿ 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 ಬನ್ನಿ. ಮಾಮಿ ಹೆಂಗ್ ಮಾಡ್ದೆ ನೀನು? ಮಾಮಿ ಬನ್ನಿ ಹೋಗೋಣ, ಬನ್ನಿ 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 ಬಾ.
ಬನ್ನಿ ಚರಿ. ಅಲ್ಲಿ ಎಲ್ಲಿ 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 ಕಾಣ್ತಾ ಇದ್ದೇನೆ ಆನೆ ಆನೆ ಎಲಿಫೆಂಟ್ ಕಾಣಿಸಿಲ್ವಾ? ನೋಡು ಅಲ್ಲಿ ಎಲ್ಲಿ ಹೋಯ್ತು ನಮ್ದು ಝೂ. ಈ ದೇವಸ್ಥಾನದ ಮೇನ್ ಹೈಲೈಟ್ ಬಂದು ಆನೆ ಒಂದು 6-7 ವರ್ಷದಿಂದ ಇತ್ತೀಚೆಗೆ ಆನೆ ಬಂದು ದೇವಸ್ಥಾನದ ಸುತ್ತಲೂ ಒಂದು ಪ್ರದಕ್ಷಿಣೆ 4-5 ಪ್ರದಕ್ಷಿಣೆ ಹಾಕ್ಬಿಟ್ಟೆ ಹೋಗುತ್ತಂತೆ. ಡೈಲಿ 5 o'clock ಹಿಂಗೆ ಬರುತ್ತೆ. ಸೊ 4 o'clock ತನಕ ಅಷ್ಟೇ ಪಬ್ಲಿಕ್ಕಿಗೆ ಅಲೋ ಇರುತ್ತೆ. ಅದ್ರ ಮೇಲ್ಗಡೆ ಆನೆಗೆ ತೊಂದರೆ ಆಗುತ್ತೆ ಅಂತಲೇ ಸ್ಟಾಪ್ ಮಾಡಿದ್ದಾರೆ. ಸೊ 5 o'clock ಇದು ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ತನಗೇನು ಬೇಕಾದರೂ ತಿನ್ಕೊಂಡು ಹೋಗುತ್ತಂತೆ. ಕಾಣಿಗುತ್ತೆ ಅಲ್ಲ ಒಳಗೆ ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಲಕ್ಕಿರಿ ನಮ್ಗೆ ಸೇಮ್ ಸೀಟೇ ಸಿಕ್ತು ಅಂದರೆ ಫ್ರಂಟಲ್ಲೇ ಸಿಕ್ತು. ಸ್ಕ್ಯಾಮ್ ಅದು. ಓಕೆ ಓಕೆ, ಥ್ಯಾಂಕ್ ಯು. ನಾನು ವಿಡಿಯೋ ಹೆಲ್ಪ್ ಮಾಡಿ ಅಂತ. ನೋಡ್ಕೊಂಡು ನೋಡಿಬಿಟ್ಟು ಗಾಡಿನ ಏನಿತ್ತು ಒಳಗಡೆ ದೇವರು? ರೇಟಾ ನೋಡೋದು ನಮ್ಮ ಜೊತೆ ಕಾರಣ ಬರಲ್ಲ. ಬಾಲ ಬಾಲ ಗಾಳಿಪಟ ಮೂವಿ ಒಳಗ ಬಾಲ 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 ಬೇಕು ಮಗಳ ನಿಂಗೆ. ಹಿಮವದ ಗೋಪಾಲಸ್ವಾಮಿ ಟೆಂಪಲ್ ನೋಡಿಕೊಂಡು ನಾವು ಡೈರೆಕ್ಟಾಗಿ ಮಹದೇಶ್ವರ ಬೆಟ್ಟಕ್ಕೆ ಹೋದ್ವಿ. ಸೊ ನಾವು ಯಾರೂ ಮಹದೇಶ್ವರ ಬೆಟ್ಟ ನೋಡಿರಲಿಲ್ಲ. ಸೊ ರೀಸನ್ ಅಲ್ಲಿಗಂತ ಹೋದ್ವಿ, ಬಟ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಕತ್ಲಾಗ್ಬಿಟ್ಟಿತ್ತು ಹೋಗೋಷ್ಟರಲ್ಲಿ. ಅಲ್ಲಿ ವ್ಯೂಸ್ ಏನು ಗೊತ್ತಾಗಲಿಲ್ಲ ಅಷ್ಟೊಂದು. ಆಮೇಲೆ ನಾನು ಟೆಂಪಲ್ಗೆ ಹೋಗೋ ಥರ ಇರಲಿಲ್ಲ, ಸೊ ಒಳಗಡೆನೂ ಹೋಗೋಕ್ಕಾಗಲಿಲ್ಲ. ಬಟ್ ಇವರೆಲ್ಲ ಹೋಗಿದ್ರು. ಅದ್ರ ಮಧ್ಯೆ ಅಲ್ಲಿ ಒಂದು ದೇವ್ರದ್ದೇನೋ ಆ ಸುತ್ತಲೂ ಮೆರವಣಿಗೆ ಪೂಜೆ ಮಾಡ್ತಾಯಿದ್ರು. ಸೊ ಅದನ್ನ ನೋಡ್ಕೊಂಡು ನಾನು ಆಚೆನೇ ಇದ್ದೆ. ಬಟ್ ಅವರೆಲ್ಲ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರು.
ಹರಕೆ ಹೊತ್ಕೊಂಡವರು ಅದೇನಾದರೂ ಹರಕೆ ಪಾಲಿಸ್ತು ಅಥವಾ ಒಳ್ಳೇದಾಯಿತು ಅಂತಂದರೆ ಈ ಥರ ರಥನ ದೇವ್ರ ಸುತ್ತಲೂ ಓಡಿಸ್ತಾರಂತೆ. ಓಡಿಸಿದ್ಮೇಲೆ ಅದ್ರ ಮೇಲ್ಗಡೆ ದುಡ್ಡು ಎಸಿತಾರೆ, ಕಾಯಿನ್ಗಳು ಎಸಿತಾರೆ. ಆ ಕಾಯಿನ್ ನಾವು ಮಕ್ಕಳಿಗೇನೋ ತೂತು ಮಾಡಿಬಿಟ್ಟು ಕಟ್ತಾರಂತೆ ಕುತ್ತಿಗೆಗೆ ಅಥವಾ ಸೊಂಟಕ್ಕೆ, ಮಕ್ಕಳು ಹೆದರಲ್ಲ ಅಂತ. ನಾನು 3,000 ರೂಪಾಯಿ ಇಲ್ಲ ಡೈಲಿ ಇರಲ್ಲ, ಡೈಲಿ 7 ಗಂಟೆ ಹರಕೆ ಹೊತ್ಕೊಂಡವರು ಒಟ್ಟಿನಲ್ಲಿ ಅದು ರಥ ಎಳೆಯೋದು 3,500 ರೂಪಾಯಿ. ಆಯ್ತು ತಗೊಳಪ್ಪ. ಮೇಲೆ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನಿಜ ಬಂತು. ಅದನ್ನ ಹಾಯ್ಕೊಂಡು ಮಕ್ಕಳು ಎದ್ರಕೋಬಾರ್ದು ಅಂದ್ಬಿಟ್ಟು ರೋಲ್ ಮಾಡ್ಬಿಟ್ಟು ಉಡ್ದಾರ ಕಟ್ತಾರೆ. ಹೌದಾ? ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ನಾನು ಚಿಕ್ಕಮ್ಮದ್ದು ಮಾಡು. ಅಲ್ಲ ಇರಿ ಅಲ್ಲಿ ಹೋದ್ರಲ್ಲ ಅವರು ಕಾಯಿನ್ ಕೊಡಕ್ ಹೋದ್ರೆ ತಗೊಳಕ್ ಹೋದ್ರೆ ಅಲ್ಲಿ ಮರ್ತಬಿಟ್ಟೆ, ಇಲ್ಲಿ ಮಾಡ್ಕೊಂಡೆ ಅರ್ಧ ಕತ್ಲದಾಗ ಏನು ಕಾಣೋದಿಲ್ಲ. ಇಲ್ಲೈತಲ್ಲ ಅನ್ನದಾಸೋಕೆ ದಾರಿ. ಕಾರ ಅವ ನಂಗೆ ರೈಟ್ ಲೆಫ್ಟ್ ಏನದು? ಯಾವಾಗ ಪೂಜೆಕಾ? ಅದು ಪ್ರಾಕ್ಟೀಸ್ ಮಾಡ್ತಿರೋದು ಅವರು. ಓಕೆ, ಅದೇನು ಎಲ್ಲರೂ ಮಾಡ್ಬೇಕಾ ಆ ಥರ? ಇಲ್ಲ ಅವ್ರವ್ರ ಮಾತ್ರ ನೋಡಿ ಸರ್. ನಾವು ಪೂಜೆ ಇದಕ್ಕೆ ಅಲ್ಲಿರು ಹೋಗ್ಲಿ, ಅಲ್ಲೇ ಹೋಗಿ ಒಂದ್ಸತಿ ದಾಟಕ್ಕೆ ನೋಡ್ತಾ ಇರ್ತವೆ. ನಡಿ ಆಗ್ತದೆ. ನಡಿ ಮುಖ್ಯ. ಅವಾಗಲೇ ಒಂದು ಸಿಕ್ಕಿತ್ತಲ್ಲ, 3 ಒಟ್ಟು. ಗಂಡಾನೆ ಬೇಡ ನಡೀರಿ. ಅದ್ಯಾಕೋ ಏನಾಗಲ್ಲ. ನೋಡ್ತಾ ಇದ್ದ ಪಾಪಚ್ಚಿ ಏನು ಮಾಡಲ್ಲ ಕಂದ. ನಿಮ್ಗೆ ನೀನು ನಮ್ಗೇನು ಮಾಡಬೇಡ. ಬೇಡ ಸುಮ್ಮನಿರಪ್ಪ, ಅದು ಸರಿ ಇಲ್ಲ. ಅದು ತಲೆ ಆಡಿಸ್ತಿದೆ. ಅದು ತಲೆ ಆಡಿಸಿದ್ರೆ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಇದೇ ಥರ ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಮರಿದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ನೋಡಿ, ಎಂಜಾಯ್.
ಎಂಜಾಯ್ ಮಾಡಿ.